ಈಗ ಒಂದ್ಸಲ ಪೊಲೀಸ್ ಫೋನ್ ಮಾಡಿ ನಮ್ಮಮ್ಮ ಎಲ್ಲ ಮಾಡಿದ್ದಕ್ಕೆ ನಿಮ್ಮಮ್ಮ ಅವಳು ಬುದ್ಧಿ ಇಲ್ಲ. ಮುದುಕೆ ನೀನು ಬುದ್ಧಿವಂತವ ಕರೆಕ್ಟಾಗಿ ಮಾತಾಡ್ತೀಯ. ಸ್ವಲ್ಪ ಊಟ ತರಲ್ಲ ಬಿಂದು? ಬೇಡವಾ? ಸರಿ ಮಲ್ಕು ಮಲ್ಕು. ಬಿಂದು ಸ್ವಭಾವನ ಸ್ವಲ್ಪ ಸರಿ ಮಾಡಬೇಕು. ಏನ್ ಸರಿ ಮಾಡೋದು ಏನು? ಅವಳು ಸರಿ ಹೋಗ್ಲಿ ಅಂತಾನೆ ಅಲ್ಲಿಂದ ಇಲ್ಲಿಗೆ ನಾನು ಕರ್ಕೊಂಡು ಬಂದಿದ್ದು. ಆದ್ರೆ ಅವಳು ಇನ್ನೂ ಸಹ ಅಲ್ಲಿನ ದುರ್ವಿದ್ಯೆ ಮುಂದುವರಿಸ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ಯೋಚನೆ ಮಾಡಬೇಡಿ ಅದಕ್ಕೆ. ಅವಳಿಗೆ ನಿಧಾನವಾಗಿ ಒಳ್ಳೆ ಮಾತಿನಿಂದ ತಿಳುವಳಿಕೆ ಹೇಳಿ ನಮ್ಮ ದಾರಿ ಕರ್ಕೊಂಡ್ಬಂದು ಚಟನ ಬಿಡಿಸ್ಬೇಕು. ಏನ್ ಬಿಡಿಸೋದು ಏನು? ಅವಳಲ್ಲಿನ ಆಫೀಸಿನ ₹1000 ದುಡ್ಡು ಸಿಕ್ಕಿದವರಿಗೆ ತಿನ್ಸಿ ಕುಡಿಸಿದ್ದೆ. ಅಲ್ಲಿ ಏನ ಅನಾಹುತ ಮಾಡ್ಕೊಂಡ್ ಬಂದಿದ್ದಾಳೋ ಏನು? ಎಲ್ಲಾದ್ರೂ ಸರಿ ಹೋಗ್ತಾಳೆ ಅಂತ ಕರ್ಕೊಂಡ್ ಬಂದ್ರೆ ನಮ್ಮಿಂದ ನಿಮಗ್ ತೊಂದ್ರೆ ಆಗ್ತಾ ಇದೆ ಅಷ್ಟೇ. ನೀವು ಅಳಬೇಡಿ ಅದಕ್ಕೆ. ಅವಳು ನಮ್ಮ ಹುಡುಗಿ. ನಿಮ್ ತೊಂದರೆ ಬೇರೆ ಅಲ್ಲ, ನನ್ನ ತೊಂದರೆ ಬೇರೆ ಅಲ್ಲ. ನಿಧಾನವಾಗಿ ದಾರಿ ತರೋಣ. ಸದ್ಯ ಕುಡಿದಿದ್ರು ಸರಿಯಾಗಿ ಮನೆಗೆ ಬಂದಿದ್ದಾಳಲ್ಲ, ಅಷ್ಟು ಸಾಕು. ನೀವು ಸ್ವಲ್ಪ ಸಮಾಧಾನ ಮಾಡಿ. ಹಲೋ ಅಮ್ಮ, ನಾನು ಅಮೃತ ಮಾತಾಡ್ತಾ ಇದ್ದೀನಿ. ಅಮೃತ, ನಾನೇ ನಿನಗೆ ಫೋನ್ ಮಾಡ್ಬೇಕಂತಿದ್ದೆ. ನೀನೇ ಮಾಡ್ತೀಯ, ಒಳ್ಳೇದಾಯ್ತು. ಅಮೃತ, ನಿನ್ನೆ ಬಿಂದು ಆಫೀಸ್ನಿಂದ ದುಡ್ಡೇನಾದರೂ ತಗೊಂಡಿದ್ಯಾ? ಹೌದಮ್ಮ, ಆ ವಿಷಯ ಹೇಳೋದಕ್ಕೆ ನಾನು ನಿಮಗೆ ಫೋನ್ ಮಾಡಿದ್ದು. ನಾನು ಆಡಿಟರ್ ಹತ್ರ ಹೋಗಿದ್ದಾಗ ಸ್ಯಾಲ್ರಿ ದುಡ್ಡು ಒಂದು 2.25 ಲಕ್ಷ ರೂಪಾಯಿ ವಾಸಂತಿ ಇಟ್ಕೊಂಡಿದ್ಲು. ಅದನ್ನ ಬಿಂದು ಜೋರ್ ಮಾಡಿ ಕಿತ್ಕೊಂಡು ಹೊರಟೋದ್ರಂತೆಮ್ಮ. ಅಮೃತ, ಆಫೀಸ್ ದುಡ್ಡನ್ನ ಹಾಗೆಲ್ಲ ಕೊಡೋದು ತಪ್ಪಲ್ವಾ? ನಿಜಮ್ಮ, ಆದ್ರೆ ಅವರು ನಾನು ಈ ಕಂಪನಿಗೆ ಬಾಸು, ನಾನು ಹೇಳ್ದಂಗೆ ನೀವೆಲ್ಲರೂ ಕೇಳಬೇಕು ಅಂತ ಜೋರ್ ಮಾಡಿ ಕಿತ್ಕೊಂಡು ಹೋದ್ರೆ ನಾವ್ ಏನ್ ಮಾಡ್ಬೇಕಾಗುತ್ತಮ್ಮ? ಹೇಗ್ ತಡೆಯೋದು ನೀವೇ ಹೇಳಿ. ಸರಿ ಅಮೃತ, ಆದಷ್ಟು ನೀನು ಅವಳನ್ನ ತಡಿ. ಮುಂದಿನ ವಿಚಾರ ನಾನು ನೋಡ್ಕೋತೀನಿ. ಆಗ್ಲಿಮ್ಮ. ಫೋನ್ ಇಡ್ಲಾ? ಸರಿ. ಏನ್ ಸರಿ ಮಾಡ್ತಿರೋ ಏನು? ಅವಳಂತೂ ಸರಿ ಮಾಡಕ್ ಆಗದೇ ಇರೋಷ್ಟು ಮುಂದುವರೆದ್ಬಿಟ್ಟಿದ್ದಾಳೆ.
ಏ ಬಿಂದು, ನೀನ್ US ನಲ್ಲಿ ನಡೆಸ್ತಾ ಇರೋ ಆಟಗಳನ್ನೆಲ್ಲ ಬಿಟ್ಟು ಇಲ್ಲಿ ಮರ್ಯಾದೆಯಾಗಿ ಬದುಕಬೇಕು ಅಂತ ನಾನು ನಿನಗೆ ಅಲ್ಲಿಂದ ಇಲ್ಲಿ ಕರ್ಕೊಂಡು ಬಂದಿದ್ದು. ರಾತ್ರಿ 12 ಗಂಟೆಗೆ ತೂರಾಡ್ಕೊಂಡು ಪಾರ್ಟಿ ಮುಗಿಸ್ಕೊಂಡು ಬರ್ಲಿ ಅಂತ ಅಲ್ಲ. ಏನ್ ಮಮ್ಮಿ, ಈ ದೇಶದಲ್ಲಿ ಯಾರು ಪಾರ್ಟಿನೇ ಮಾಡಲ್ಲ ಅನ್ನೋ ಥರ ಮಾತಾಡ್ತಾ ಇದೆಯಲ್ಲ. ಖುಷಿ ಪಡೋಕೆ, ಸಂತೋಷ ಪಡೋಕೆ US ಆದ್ರೆ ಏನು, ಇಂಡಿಯಾ ಆದ್ರೆ ಏನು, ಎಲ್ಲ ಒಂದೇ. ಬಿಂದು, ಸಂತೋಷ ಪಡೋದಕ್ಕೂ ಒಂದು ರೀತಿ ನೀತಿ ಅನ್ನೋದಿದೆ. ನೆಟ್ಟಿಗೆ ಮೈ ಮೇಲೆ ಬಟ್ಟೆ ಸರಿಯಾಗಿದೆಯೋ ಇಲ್ವೋ ಅನ್ನೋ ಪರಿಜ್ಞಾನ ಇಲ್ಲದೆ ರಾತ್ರಿ ಕುಡ್ಕೊಂಡು ಒಬ್ಳೆ ಕಾರ್ ಡ್ರೈವ್ ಮಾಡ್ಕೊಂಡು ಬಂದಿದ್ಯಲ್ಲ, ಅದು ನಿನಗೆ ಸಂತೋಷ ಕೊಡೋ ರೀತಿನಾ? ಮಮ್ಮಿ, ನನ್ ಸಂತೋಷ ಕುಡಿಯೋದ್ರಲ್ಲಿದೆ, ಪಾರ್ಟಿ ಮಾಡೋದ್ರಲ್ಲಿದೆ. ಏ ಬಿಂದು, ನೀನ್ US ನಲ್ಲಿ ನಡೆಸ್ತಾ ಇರೋ ಆಟಗಳನ್ನೆಲ್ಲ ಬಿಟ್ಟು ಇಲ್ಲಿ ಮರ್ಯಾದೆಯಾಗಿ ಬದುಕಬೇಕು ಅಂತ ನಾನು ನಿನಗೆ ಅಲ್ಲಿಂದ ಇಲ್ಲಿ ಕರ್ಕೊಂಡು ಬಂದಿದ್ದು. ರಾತ್ರಿ 12 ಗಂಟೆಗೆ ತೂರಾಡ್ಕೊಂಡು ಪಾರ್ಟಿ ಮುಗಿಸ್ಕೊಂಡು ಬರ್ಲಿ ಅಂತ ಅಲ್ಲ. ಏನ್ ಮಮ್ಮಿ, ಈ ದೇಶದಲ್ಲಿ ಯಾರು ಪಾರ್ಟಿನೇ ಮಾಡಲ್ಲ ಅನ್ನೋ ಥರ ಮಾತಾಡ್ತಾ ಇದೆಯಲ್ಲ. ಖುಷಿ ಪಡೋಕೆ, ಸಂತೋಷ ಪಡೋಕೆ US ಆದ್ರೆ ಏನು, ಇಂಡಿಯಾ ಆದ್ರೆ ಏನು, ಎಲ್ಲ ಒಂದೇ. ಬಿಂದು, ಸಂತೋಷ ಪಡೋದಕ್ಕೂ ಒಂದು ರೀತಿ ನೀತಿ ಅನ್ನೋದಿದೆ. ನೆಟ್ಟಿಗೆ ಮೈ ಮೇಲೆ ಬಟ್ಟೆ ಸರಿಯಾಗಿದೆಯೋ ಇಲ್ವೋ ಅನ್ನೋ ಪರಿಜ್ಞಾನ ಇಲ್ಲದೆ ರಾತ್ರಿ ಕುಡ್ಕೊಂಡು ಒಬ್ಳೆ ಕಾರ್ ಡ್ರೈವ್ ಮಾಡ್ಕೊಂಡು ಬಂದಿದ್ಯಲ್ಲ, ಅದು ನಿನಗೆ ಸಂತೋಷ ಕೊಡೋ ರೀತಿನಾ? ಮಮ್ಮಿ, ನನ್ ಸಂತೋಷ ಕುಡಿಯೋದ್ರಲ್ಲಿದೆ, ಪಾರ್ಟಿ ಮಾಡೋದ್ರಲ್ಲಿದೆ. ಅಲ್ಲ ಕಣೆ, ಕುಡ್ಕೊಂಡು ಕಂಡ್ರ ಜೊತೆ ಕುಣಿಯೋದು ಒಳ್ಳೆ ಹೆಣ್ಮಕ್ಳ ಲಕ್ಷಣ ಅಲ್ಲ. ಮಮ್ಮಿ, ನನ್ ತರಾನೇ ಪಾರ್ಟಿಗೆ ಬೇಕಾದಷ್ಟು ಜನ ಹೆಣ್ಮಕ್ಳು ಬಂದಿದ್ರು. ಆದ್ರೆ ಅವರೆಲ್ಲ ಅವ್ರ ಬಾಯ್ ಫ್ರೆಂಡ್ಸ್ ಜೊತೆ ಬಂದಿದ್ರು. ನಾನು ಒಬ್ಳೇ ಇದ್ದೆ. ಗೊತ್ತಾ ನಿಂಗೆ? ಇದ್ರಲ್ಲೇ ತಿಳ್ಕೊ ನಿನ್ ಮಗಳು ಎಷ್ಟು ಒಳ್ಳೆ ಅವಳು ಅಂತ. ಏನ್ ಮಮ್ಮಿ ನೀನು USA ನಲ್ಲಿ ಇದು ಬಂದಿದ್ಯಾ, ಒಳ್ಳೆ ಓಲ್ಡ್ ಇಂಡಿಯನ್ ಹಳ್ಳಿ ಗುಗು ತರ ಮಾತಾಡ್ತೀಯಲ್ಲ. ನೋಡು, ನಿನಗೆ ವಯಸ್ಸಾಗಿದೆ, ನಿನಗಂತೂ ಲೈಫ್ನ ಎಂಜಾಯ್ ಮಾಡೋದಕ್ಕೆ ಬರೋದಿಲ್ಲ. ನನಗೆ ಯಾಕೆ ತಡಿತೀಯಾ? ನನ್ನನ್ನು ಬಿಟ್ಬಿಡು ಮಮ್ಮಿ. ನನಗೆ ಹೇಗೆ ಖುಷಿ ಸಿಗುತ್ತೋ ನಾನು ಹಾಗಿರ್ತೀನಿ. ನಿನಗೂ ಖುಷಿ ಬೇಕಾ? ನನ್ನ ಜೊತೆ ಬಾ, ಕರ್ಕೊಂಡು ಹೋಗ್ತೀನಿ. ನೀನು ಎಂಜಾಯ್ ಮಾಡು. ನಿನ್ ತರ ಬೇಕಾದಷ್ಟು ಜನ ಆಂಟಿಗಳು ಬರ್ತಾರಲ್ಲಿ. ಬರ್ತೀಯಾ? ಕರ್ಕೊಂಡು ಹೋಗ್ತೀನಿ. ಹೇಳು. ಮುಚ್ಚೆ ಬಾಯಿ. ಅಂತ ಅನಿಷ್ಟ ಅಲ್ಲ, ನನ್ ಮುಂಚೆ ಹೇಳ್ಬೇಡ. ದುಡ್ಡು ಎಲ್ಲಿತ್ತೆ ಪಾರ್ಟಿಗೆ ನಿನ್ನ ಹತ್ರ? ಆಫೀಸಿಂದ ಎತ್ಕೊಂಡು ಹೋಗಿದ್ಯಾ? ಎತ್ಕೊಂಡು ಹೋಗ್ಲಿಲ್ಲ, ಕಿತ್ಕೊಂಡು ಹೋದೆ. ನನ್ನ ಆಫೀಸು, ನಮ್ಮ ಅಪ್ಪನ ಆಫೀಸು, ಅಲ್ಲಿರೋ ಹಣ ಎಲ್ಲ ನಂದು. ಆ ಹಣ ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಹೇಗ್ ಬೇಕಾದ್ರೂ ಖರ್ಚು ಮಾಡ್ತೀನಿ. ಲೇ, ಆಫೀಸ್ನ ಇಷ್ಟರ ಮಟ್ಟಿಗೆ ಬೆಳೆಸಿದ್ದು ಸೂರ್ಯಪ್ರಕಾಶ್ ಕಣೆ. ಸೊ ವಾಟ್? ಅದರಿಂದ ಅವ್ರು ಇಷ್ಟು ದಿನ ಬೆಳೆದು ಇಷ್ಟು ವರ್ಷ ಚೆನ್ನಾಗಿ ಸಂಪಾದನೆ ಮಾಡಿ ಅವ್ರ ಲೈಫನ್ನ ಎಂಜಾಯ್ ಮಾಡ್ಲಿಲ್ವಾ? ಈಗ ನಾನು ಎಂಜಾಯ್ ಮಾಡ್ತೀನಿ. ನಿನ್ನ ಮಗಳು ಎಂಜಾಯ್ ಮಾಡೋದನ್ನ ನೀನೇ ಸಹಿಸ್ತಾ ಇಲ್ವಲ್ಲ ಮಮ್ಮಿ? ನೀನೆಂತ ತಾಯಿ? ನನ್ನ ಡ್ಯಾಡ್ ನನಗೆ ಹೇಗ್ ಬೇಕಾದ್ರೆ ಹಾಗಿರು, ಹೇಗ್ ಬೇಕಾದ್ರೂ ಖರ್ಚು ಮಾಡು ಅಂತ ಹೇಳಿ ಎಲ್ಲ ನನ್ನ ಹೆಸರು ಬರ್ಕೊಟ್ಬಿಟ್ಟು ಹೋದ್ರು. ಸಂತೋಷ ಪಡು ಅಂತ ಹೇಳಿದ್ರು. ಆದ್ರೆ ನೀನು ಆ ಸಂತೋಷನು ಪಡ್ಬೇಡ ಅಂತ ಹೇಳ್ತಾ ಇದೆಯಲ್ಲ. You're bad, mommy. You're really bad. My dad is really great. ಸಮಾಧಾನ ಮಾಡ್ಕೊಳ್ಳಿ ಅತ್ತಿಗೆ. ನಾನು ಎಲ್ಲ ಮಾತು ಕೇಳಿಸ್ಕೊಂಡೆ. ನೋಡಿದೆ ಅಮ್ಮ ಅಲ್ತಿ, ಇವಳು ನಿಜವಾಗ್ಲೂ ಸರಿ ಹೋಗ್ತಾಳ? ದೇವ
ದೇವಸ್ಥಾನದಂತಿರೋ ಮನೆಗೆ ಕೊಳಕು ಹುಳು ತಂದಂಗಾಗೋಯ್ತು. ನಾನು ಅವಳ ಇಲ್ಲಿ ತರಬಾರ್ದಾಗಿತ್ತು. ತಪ್ಪು ಮಾಡ್ಬಿಟ್ಟೆ ಮಾಲ್ತಿ. ಹಾಗೆಲ್ಲ ಯಾಕೆ ಅನ್ಕೋತೀರಾ? ಮಾಡ್ಬಿಟ್ಟೆ. ಎಲ್ಲ ಸರಿ ಹೋಗುತ್ತೆ. ಕಾಲ ಹೀಗೆ ಇರೋದಿಲ್ಲ, ನಿಮ್ ಮಗಳು ಹೀಗೆ ಇರೋದಿಲ್ಲ. ತಾನು ಮಾಡಿದ ತಪ್ಪು ತಾನು ಅರಿವಾಗೇ ಆಗುತ್ತೆ. ಎಲ್ಲ ಸರಿ ಹೋಗುತ್ತೆ. ಅದಕ್ಕೆ ಏನ್ ಸರಿ ಹೋಗುತ್ತೋ, ಯಾವಾಗ ಸರಿ ಹೋಗುತ್ತೋ? ನಾನು ಈ ಕಣ್ಣಿಂದ ನೋಡ್ತೀನ? ನೋಡೇ ನೋಡ್ತೀರಾ? ಎಲ್ಲ ಸರಿ ಹೋಗುತ್ತೆ. ಸೂರ್ಯಪ್ರಕಾಶ್ ವಾಪಸ್ ಬಂದೇ ಬರ್ತಾನೆ. ಆ ಆಸೆನ ನೀ ಇಟ್ಕೋ ಅಂತ ನೀವೇ ತಾನೇ ನನಗೆ ಹೇಳಿದ್ದು. ಹಾಗೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಅವಳು ಸರಿ ಹಾಗೆ ಆಗ್ತಾಳೆ ಅನ್ನೋ ಆಸೆನ ನೀವು ಇಟ್ಕೊಳ್ಳಿ ಅಂತ. ಸಮಾಧಾನ ಮಾಡ್ಕೊಳ್ಳಿ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಮೇಡಮ್. ಏನ ಕೋಳಿ ಅಲ್ವೇ, ನಿನಗೆ ಫಿಟ್ಟಿಂಗ್ ಇಡೋಕ್ಕೆ ಟೈಮ್ ಇರಲ್ಲ. ನೀನ್ ಮ್ಯಾನೇಜರ್ ಕೆಲಸ ಯಾವಾಗೇ ಮಾಡ್ತೀಯಾ? ನಾನು ಫಿಟ್ಟಿಂಗ್ ಇಟ್ನಾ? ಏನ್ ಹೇಳ್ತಿದ್ರಾ ನೀವು? ಶಟ್ ಅಪ್! ಮಾತಾಡ್ಬೇಡ ನೀನು, ಮಾತಾಡ್ಬೇಡ. ನನ್ನ ವಿರುದ್ಧವಾಗಿ ನಮ್ಮ ಅತ್ತೆ ಹತ್ರ ಹೋಗಿ ಏನ್ ಫಿಟ್ಟಿಂಗ್ ಇಟ್ಟಿದ್ಯಾ ಅಂತ ನನಗ್ ಗೊತ್ತಿದೆ ಕಣೆ, ಗೊತ್ತಿದೆ. ಏಯ್, ನಮ್ಮ ಅತ್ತೆ ಸಪೋರ್ಟ್ ಇದೆ ಅಂತ ನನ್ನನ್ನ ನೀವೆಲ್ರೂ ಹೇಗ್ ಬೇಕಾದ್ರೂ ಆಟ ಆಡಿಸ್ಬಹುದು ಅಂತ ಅನ್ಕೊಂಡಿದ್ದೀರಾ? ಮೇಡಮ್, ಹಾಗೆಲ್ಲ ನಿಮ್ಮನ್ನ ಆಟ ಆಡಿಸ್ಬೇಕು ಅನ್ನೋ ಬುದ್ಧಿ ನಮಗಿಲ್ಲ. ಹಾಗಿಲ್ದೆ ಹೋಗಿದ್ದಿದ್ರೆ ನೀನು ನನ್ನ ಮಾತನ್ನ ಮೀರ್ತಾ ಇರ್ಲಿಲ್ಲ. ನನ್ನ ಬಗ್ಗೆ ನಮ್ಮ ಅತ್ತೆ ಹತ್ರ ಹೋಗಿ ನಾನು ವಿರುದ್ಧವಾಗಿ ಫಿಟ್ಟಿಂಗ್ ಇಡ್ತಾ ಇರ್ಲಿಲ್ಲ. ಏಯ್ ನೋಡೆ, ನೀನ್ ಯಾರ ಹತ್ರ ಹೋಗಿ ನನ್ನ ವಿರುದ್ಧವಾಗಿ ಏನೇ ಫಿಟ್ಟಿಂಗ್ ಇಟ್ರು ನೀನ್ ನನ್ನನ್ನು ಏನು ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಕಣೆ. ಯಾಕೆಂದ್ರೆ ಈ ಕಂಪನಿಗೆ ನಿಜವಾದ ಬಾಸ್ ನಾನು. ಆ ಸೂರ್ಯಪ್ರಕಾಶು ಅಲ್ಲ, ಅವ್ರ ಅಮ್ಮನೂ ಅಲ್ಲ. ಈ ಕಂಪನಿ ನಮ್ಮ ಅಪ್ಪಂದು. ಏನೋ
18 ವರ್ಷದಿಂದ ಈ ಕಂಪನಿನ ನೋಡ್ಕೊಂಡಿದಾರ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಇಷ್ಟು ದಿನ ಅವ್ರಿಗೆ ಗೌರವ ಕೊಟ್ಟೆ ಅಷ್ಟೇ. ಅದನ್ನ ನೀವೆಲ್ಲರೂ ಅಡ್ವಾಂಟೇಜ್ ಆಗಿ ತಗೊಳ್ತಾ ಇದ್ದೀರಾ. ಮೇಡಮ್, ನಾವ್ಯಾಕೆ ನಿಮ್ಮ ವಿಷಯದಲ್ಲಿ ಅಡ್ವಾಂಟೇಜ್ ತಗೊಳ್ಳೋಣ ಹೇಳಿ? ನೋಡಿ ಮೇಡಮ್, ರಾಮ ರಾಜ್ಯ ಆಳಿದ್ರೇನು, ರಾವಣ ರಾಜ್ಯ ಆಳಿದ್ರೇನು, ನಾವು ಸಾಮಾನ್ಯ ಜನ. ನಮ್ಮ ಕೆಲಸನ ನಾವು ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ರೂಲ್ಸ್ ಅನ್ನೋದು ಎಲ್ರಿಗೂ ಒಂದೇ ಮೇಡಮ್. ನಮಗ್ ಬಾಸ್ ತೊಂದರೆ ಕೊಡದೆ ಹೋದ್ರೆ ನಾವು ಯಾರಿಗೂ ತೊಂದರೆ ಕೊಡೋದಿಲ್ಲ. ಸ್ಟಾಪ್ ಇಟ್. ಏನ್ ಮಾತಾಡ್ತಾ ಇದೀಯಾ ನೀನು? ಎಷ್ಟು ದಿನ ಈ ಕಂಪನಿ ರಾಮರಾಜ್ಯ ಆಗಿತ್ತು, ನಾನ್ ಬಂದ್ಮೇಲೆ ಈ ಕಂಪನಿ ರಾವಣ ರಾಜ್ಯ ಆಗಿದೆ ಅಂತ ಹೇಳ್ತಾ ಇದೀಯಾ? ರೂಲ್ಸ್ ಮುಂದೆ ನಾನು ನಿನ್ನ ಏನು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ನಾನ್ ನಿನಗ್ ತೊಂದರೆ ಕೊಟ್ರೆ ನೀನು ನನಗ್ ತೊಂದರೆ ಕೊಡ್ತೀನಿ ಅಂತ ಇಂಡೈರೆಕ್ಟ್ ಆಗಿ ನನ್ನನ್ನ ಹೆದರ್ಸ್ತಾ ಇದೆಯಾನೆ. ನಾನ್ ನಿನಗೆ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ, ಕೇಳು. ನನ್ನ ಪವರ್ ಏನು ಅನ್ನೋದನ್ನ ಸ್ವಲ್ಪ ದಿನದಲ್ಲಿ ತೋರಿಸ್ತೀನಿ. ಆಗ ಈ ರೀತಿ ಹೆದರ್ಸೋರು, ಸ್ಟ್ರೈಕ್ ಮಾಡೋರು, ಫಿಟ್ಟಿಂಗ್ ಇಡೋರೆಲ್ಲ ಸೀದಾ ಮನೆಗೆ ಹೋಗ್ಬೇಕಾಗತ್ತೆ. ಯಾರಿಗೆ ಫೋನ್ ಮಾಡಿದ್ರು, ಯಾರ ಹತ್ರ ಹೋಗಿ ಫಿಟ್ಟಿಂಗ್ ಇಟ್ರು, ಕಂಪ್ಲೇಂಟ್ ಮಾಡಿದ್ರು, ಎಲ್ಲಿ ಕೆಲಸದಲ್ಲಿರೋದಕ್ಕೆ ಆಗೋದಿಲ್ಲ. ನನಗಿಷ್ಟ ಬಂದವ್ರನ್ನ ನಾನು ಕೆಲಸದಲ್ಲಿ ಇಟ್ಕೊಳ್ತೀನಿ, ಬೇಡ ಅಂದವ್ರನ್ನ ಕಿತ್ತು ಬಿಸಾಕ್ತೀನಿ. Nobody can question me. You understand? I think you better understand. Okay, come to the point. ನನಗೆ 50,000 ಬೇಕು, ಕೊಡು. 50,000ನಾ? ಇಲ್ಲ ಮೇಡಮ್. ನನ್ನ ಹತ್ರ ಇಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನಾನ್ ಕೇಳ್ತಾ ಇರೋದು ಆಫೀಸ್ ದುಡ್ಡು, ಬ್ಯಾಂಕಲ್ಲಿರೋ ದುಡ್ಡು. ಅದನ್ನ ನೀನ್ ಹೋಗಿ ಡ್ರಾ ಮಾಡ್ಕೊಂಡು ತಂದ್ಕೊಡು ಅಂತ. ಸಾರಿ ಮೇಡಮ್, ಸೂರ್ಯಪ್ರಕಾಶ್ ಅವ್ರ ತಾಯಿ ಪರ್ಮಿಷನ್ ಇಲ್ಲದೆ ಯಾವ ದುಡ್ಡನ್ನು ಕೊಡಬೇಡ ಅಂತ ಹೇಳಿದ್ದಾರೆ. ಅಂದ್ರೆ ನೇನೀಗ ನನಗೆ 50,000 ರೂಪಾಯಿ ಕೊಡಲ್ಲ? ಮೇಡಮ್, ಸೂರ್ಯಪ್ರಕಾಶ್ ಅವ್ರ ತಾಯಿ ಕೈಲಿ ಒಂದು ಫೋನ್ ಮಾಡಿಸಿ 50,000 ಅಲ್ಲ 5 ಲಕ್ಷ ಬೇಕಾದ್ರೂ ಕೊಡ್ತೀನಿ. ನಾನು ಯಾರ ಕೈಲೂ ಫೋನ್ ಮಾಡ್ಸೋದಿಲ್ಲ. ನನಗೀಗ 50,000 ರೂಪಾಯಿ ಬೇಕಾಗಿದೆ, ಅದನ್ನ ನೀನ್ ಕೊಡ್ಬೇಕು ಅಷ್ಟೇ. ಸಾರಿ ಮೇಡಮ್, ಕೊಡಕ್ಕಾಗಲ್ಲ. ಕೊಡ್ಲೇಬೇಕು. ಕೊಡಕ್ಕಾಗೋದಿಲ್ಲ. ಏನೇ ಅಂದೆ?